ಎಲ್ರಿಗೂ ನಮಸ್ಕಾರ. ನಮ್ ಜಗತ್ತಲ್ಲಿ ಕೆಲವೊಂದಷ್ಟುಗಳು ನಗಿಸ್ತವೆ, ಅಳಿಸ್ತವೆ, ತಿಕ್ಲಿಡಿಸ್ತವೆ, ಜೊತೆಗೆ ತಲೆನೂ ಕೆಡಿಸ್ತವೆ ಅನ್ನಿ. ಈ ಮಿಕ್ಸ್ಡ್ ಮೂಡಲ್ಲಿರೋ ನಿಮ್ಮೆದ್ಲಿಗೆ ಮನ್ಶಾಂತಿ ನೀಡಕ್ಕೆ ಅಂತ ಹೇಳಿ ಇಲ್ಲಿವರೆಗೂ ಎಲ್ಲೂ ಕಾಣ್ದಂತ ಚಿನ್ನದ ಗಣಿಗಳನ್ನ ಚಿತ್ರ ವಿಚಿತ್ರವಾಗಿ ಕಾಣಿಸುವಂತ ಚೆಲ್ಲಾಟಗಳನ್ನ ನಿಮ್ ಮುಂದೆ ಇಡ್ತಿದೀವಿ. ವಿಡಿಯೋ ಕೊನೆವರೆಗೂ ನೋಡಿ ಒಂದೇ ಅಂತೀರಾ ಎಂತ ಮಸ್ ಕಾಮಿಡಿ ಗುರು ಅಂತ. ಕೆಲವು ಟೈಮು ನೋಡ್ತಾನೆ ಇರ್ತೀರಾ, ಪೆಟ್ರೋಲ್ಗೋಸ್ಕರ ಗಾಡಿ ಕೈ ಕೊಟ್ಟ ಮೇಲೆ ತಳ್ಕೊಂಡು ಬಾಟ್ಲಿ ಇಟ್ಕೊಂಡು ಬರೋದ್ನ. ಆದ್ರೆ ಅಂತದ್ದೆಲ್ಲ ನಮ್ಮಂತವ್ರು ಮಾಡೋ ಕೆಲ್ಸ. ಇಂಥ ಮಹಾನ್ ಭಾವ ಏಕಾಏಕಿ ಟ್ಯಾಂಕ್ನೇ ತಗೊಬಂದ್ಬಿಡತ್ತ. ನೋಡೋರು ನಿಂತಲ್ಲೇ ನೀರಾಗಿ ನೋಡ್ತಾ ಇರೋಂಗ್ ಮಾಡ್ದ. ನೋಡ್ತಿರೋ ನಮ್ಗೆ ಹಿಂಗ್ ಅನ್ಸ್ಬೇಕು ಅಂದ್ರೆ ಇನ್ನ ಬಂಕು ಬಾಬು ಕತೆ ಅದು ಗತಿ. ಮತ್ತೆ ಇದನ್ ಮಾಡ್ದವನ್ ಮಾತ್ರ ಅಲ್ಟ್ರಾ ಲೆಜೆಂಡ್ ಅಂತಾನೆ ಅನ್ಬೋದು. ಮಾಡ್ದವನ್ಗೆ ಕಾಲೆತ್ತಿ ಕೈ ಮುಗಿರಪ್ಪ. ಇಂಥದ್ದಲ್ಲ, ಇದು ಅತಿ ಅದ್ಭುತವಾದಂಥದ್ದು. ಇಟ್ಗೆ ಇಲ್ಸೋ ಮಾರಾಯ ಅಂದ್ರೆ ಕತ್ತೆ ಅಲ್ಲ, ನಾನು ಜಿಂಕೆ ಅನ್ನಂಗೆ ತೋರಿಸ್ತಾವನೆ. ಅಚ್ಚುಕಟ್ಟಾಗೆ ಮಾಡಿ ಜಾರ್ಕೊಂಡು ಹೋಗೋಂಗ್ ಮಾಡ್ಬಿಟ್ಟ. ಡ್ಯಾಮೇಜ್ ಆಗದಂಗೆ ತಡಿಯಕ್ಕೆ ಅಂತ ಟೈರ್ ಇಟ್ಟು ಟಾಟಾ ಮಾಡಿ ತಯಾರಾಗ್ಬಿಟ್ಟ. ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ, ಅಷ್ಟು ಉದ್ದ ನಿಂತೇ ಇರ್ತೀವಿ. ಎಲ್ಲಿ ಅಂತೀರಾ? ರೇಷನ್ ಅಲ್ಲಿ, ಬ್ಯಾಂಕ್ಗಳಲ್ಲಿ. ಆದ್ರೆ ಇವರು ಚೀಕ್ದಾಗೆ ಯೋಚನೆ ಮಾಡಿ ಚಪ್ಪಲಿ ಐಡಿಯಾ ಮಾಡಿ ಚಪ್ಪಾಳೆ ಹೊಡಿಯಂಗ್ ಮಾಡಿದ್ರು. ಲೈನ್ ಅಲ್ಲಿ ಲಾಂಗ್ ಟೈಮ್ ನಿಂತ್ಕೊಳ್ಳೋ ಮಾತೇ ಇಲ್ಲ. ಲೈನ್ ಚಪ್ಪಲಿ ಬಿಟ್ಟು ಚಿಲ್ಲ ಕುತ್ಕೊಳ್ಳೋದೆ ಮತ್ತೆ ಮಾಮೂಲಿನೇ ಅಲ್ಲ. ನಾವಂದ್ರೆ ಇವ್ರ ಹತ್ರ ಹುಲ್ ಕಟ್ ಮಾಡೋ ಮಿಷಿನ್ ಐತೆ, ಆದ್ರೆ ಆ ಮಿಷಿನ್ಗೆ ಮೋಟ್ರೇ ಇಲ್ಲ. ಇಲ್ದಿದ್ ಮೋಟ್ರೇ ಅಲ್ವಾ ಮೆದುಳು ತುಂಬಾ ಮೂಲ್ಗೆ ತೊಳೋ ಅಷ್ಟು ಐಡಿಯಾ ಐತೆ ಅಂತ ಹಿಂಗೆ ಸೆಟ್ ಮಾಡಿ ಅಬ್ರ ಮಾಡ್ದ. ಏನಿಲ್ಲ, ಮೋಟ್ರಿಗೆ ಹಾಕೋ ಬೆಲ್ಟ್ನ ತೆಗೆದು ರಿಕ್ಷಾ ರಿಮ್ಗೆ ಹಾಕಿ ರೌಂಡ್ ಹೊಡಿಸ್ತಾವನೆ. ರುಬ್ಕೊಂಡ್ ಮುಂದೆ ತೊಳಿತಾ ಇದ್ರೆ ಹಿಂದೆ ಕೆಲಸ ಖತಮ್. ರಿಕ್ಷಾ ರಿಮ್ನ ಈ ರೇಂಜಿಗೆ ರುಬ್ಬೋದು ಅಂದ್ರೆ ಇದನ್ನ ನೋಡಕ್ ಸ್ವಾಮಿ ಗೊತ್ತಾಗಿದ್ದು. ಯಾವ್ದೇನೇ ಆಗ್ಲಿ ನಿನಗ್ ಮಾತ್ರ ಸರಿ ಸಾಟಿನೇ ಇಲ್ಲಪ್ಪ. ಇಲ್ಲಿ ಇವ್ನು ಎಕ್ಸ್ಟ್ರಾ ಆರ್ಡಿನರಿ ಐಡಿಯಾ ನೋಡಿದ್ಮೇಲೆ ಯಾರಿಗೆ ಆಗ್ಲಿ ಪ್ರಜ್ಞೆ ತಪ್ಪುತ್ತೆ. ಇಲ್ಲಿ ಈ ಹೊಲದಲ್ಲಿ ಖಾಲಿ ಬಿಟ್ರೆ ಕಂಡಿದ್ ಪಕ್ಷಿಗಳೆಲ್ಲ ಬಂದು ಕಣ್ ತುಂಬಾ ಕಾಣೋ ಹಂಗೆ ಹೊಟ್ಟೆ ತುಂಬಾ ತಿಂದು ಹೋಗ್ತವೆ ಅಂತೇಳಿ ಕೊಲೆ ಅಲ್ಲ ಇದು ಕಲೆ ಕಾಂತ ಅಂತೇಳಿ ಯಾವುದೇ ಖರ್ಚಿಲ್ದಂಗೆ ನೀರ್ ತಪ್ಪಲೆ ಸಾಯೋದ್ರಿಂದ ಸೌಂಡ್ ಮಾಡಿ ಸದ್ದಿಲ್ದಂಗೆ ಸದ್ ಮಾಡ್ಕೊಂಡು ಸರಾಸರಿ ಸೀದಾ ಓಡಿಸ್ತಾವನೆ. ತುಂಬಿದ್ಕೊಳ ತುಳುಕಲ್ಲ, ತುಳುಕುದ್ರೆ ಈ ರೇಂಜ್ಗೆ ತುಳುಕ್ಬೇಕು ಅಂತ ಟ್ಯಾಲೆಂಟ್ ತೋರಿಸ್ದ. ಸುಮಾರು ನೋಡಿರ್ತೀವಿ, ಹಾಲ್ ಹಾಕೋ ಗಾಡಿಗಳು ಸೀಟಿಗೆ ತಗ್ಲಾಕೋಕೆ ಸುಮಾರು ಸತಿ ಕಿತ್ತೋಗಿರ್ತವೆ. ಆದ್ರೆ ಸೈಕಲ್ ಅಲ್ಲಿ ತಗೊಂಡು ಹೋಗಕ್ಕೆ ತುಂಬಾನೇ ಕಷ್ಟ. ನಮ್ಮಿರೋ ಯಾವ್ದಕ್ಕೂ ಕಂಬಳು ಆಗದಂಗೆ ಎ ಕ್ಲಾಸ್ ಐಡಿಯಾ ರೆಡಿ ಮಾಡ್ಬಿಟ್ಟ. ಎರಡಿರೋ ಚಕ್ರನ 3 ಮಾಡಿ ಹಿಂದೆ ಕ್ಯಾನ್ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾವನೆ. ಯಾವ್ದೇನೇ ಆಗ್ಲಿ ನೀನ್ ಮಾಮೂಲಿ ದೂದ್ವಾಲ ಅಲ್ಲ ಕಣಯ್ಯ. ಧಡೇರ್ ಅಂತ ಖರಾಬ್ ಮಾಡೋ ದಮ್ಮಿರೋ ಧೈರ್ಯವಂತ ದೂದ್ವಾಲಾನೇ ನೀನು. ನೋಡೋರ್ ಕಣ್ಣಿಗೆ ಇದು ಅತ್ಲಾಕ್ ಕಾರು ಅಲ್ಲ, ಇತ್ಲಾಕ್ ಬೈಕು ಅಲ್ಲ, ಮಧ್ಯದಲ್ಲ ಆಟೋನೂ ಅಲ್ಲ, ಮತ್ತೇನಿದು ಅಂತ ಕಮೆಂಟ್ ಮಾಡಿ. ಕೆಲವೊಂದ್ಸತಿ ನೋಡ್ತಾನೆ ಇರ್ತೀವಿ, ಸ್ವಲ್ಪ ಹೊತ್ತು ಆರಾಮಾಗಿ ಹಾಯಾಗಿರೋಣ ಅಂತೇಳಿ ರೈಲ್ವೆ ಸ್ಟೇಷನ್ಗಳಲ್ಲಿ ಹಾಗೆ ಆರಾಮಾಗಿ ಮಲ್ಕೊಂಡಿರ್ತಾರೆ. ಆದ್ರೆ ಅದೆಲ್ಲ ಸಹಜನೇ. ಇವ್ ನೋಡ್ರಿ ಬಾಪ್ ಕಾ ಬಾಪ್ ಕ್ರೇಸ್ ಕಾ ಬಾಪ್. ಇವರು ರೈಲ್ವೆ ಸ್ಟೇಷನ್ ಅಲ್ಲಿ ರೊಚ್ಚಿಗೆದ್ದು ಭಾರಿ ಸೆಟಪ್ ನೇ ರೆಡಿ ಮಾಡೋರೆ. ಮೇಲ್ನೆಟ್ ಕಟ್ಟಿ ಕೆಳಗ್ ಬೆಗ್ಡಿಟ್ಟಿ ಅಚ್ಚುಕಟ್ಟಾಗಿ ಹಾರಾಕೊಂಡು ಮಲ್ಗವ್ರೆ. ನೋಡ್ತಿದ್ರೆ ಹೀಗೂ ಉಂಟೆ ಅನ್ಬೋದು. ಬುದ್ಧಿ ಇರ್ಬೇಕು ಅಷ್ಟೇ ಅನ್ರಿ. ಎಲ್ಲಿ ಏನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಬಿಡ್ತೀವಿ. ನಾನ್ ಭಾರಿ ಕೆಲ್ಸಗಾರ ಅಂತೇಳಿ ಪ್ರೂವ್ ಮಾಡ್ಕೊಳಂಗೈತೆ ಇಲ್ಲಿ ವ್ಯವಹಾರ. ಎಲ್ಲಿಗೆ ನಮ್ಮವನ್ಗೇನೋ ಗರಂ ಚಾಯ್ ಕುಡಿಬೇಕು ಅಂತ ಅನ್ಸುತ್ತೆ. ಅದಕ್ಕೇನೆ ನಮ್ಮವನ್ ಮಾಡಿದ ಕೆಲ್ಸ ಅವನ್ಗೂ ಉಲ್ಲಾಸ, ನಮ್ಗಿಲ್ ಕೈಲಾಸ. ಸೆಲ್ ಫೋನ್ ರಿಪೇರಿ ಮಾಡುವಂತ ಮಿಷಿನ್ ನ ಕೈಗೆ ಎತ್ಕೊಂಡು ಟೀ ರಿಪೇರಿ ಮಾಡೋಕೆ ಅಂತ ಬಳಸ್ಕೊಂತಾವನೆ. ಕೆಲವೊಂದ್ ಕಡೆ ಕೆಲವೊಂದ್ ಜಾಗದಲ್ಲಿ ಪಾರ್ಕ್ ಮಾಡ್ಬೇಕಂದ್ರೆ ಮೀಟರ್ ಇರ್ಬೇಕು ಅಂತ. ಮೀಟ್ರು ನಮ್ಮ ಅಣ್ಣಂಗೆ ಹೆಂಗೈತೆ ಅದ್ ಅಲ್ಲಿಗೆ ಹೆಂಗ್ ಹೋಯ್ತು ಅಂತ ನಿಜ ಗೊತ್ತಿಲ್ಲ. ಯಾರಿಗಾದ್ರೂ ಮುಟ್ಬೇಕಂದ್ರೆ ಕಣ್ ತಿರ್ಗಿ ಕೈಗೆ ಬರೋದಂತೂ ಗ್ಯಾರಂಟಿ. ಹೆಂಗೆ ನಾವು ಬುಳ್ಳಿಯಲ್ಲಿ ಬುದ್ಧಿ ಇದ್ರೆ ಎಂತ ವಸ್ತು ಆದ್ರೂ ಉಪಯೋಗಿಸ್ಕೋಬಹುದು ಅಂತ ಹೇಳಿ ಚಾರ್ಜರ್ ಅಡಾಪ್ಟರ್ ಬಾಡಿ ಹೋಗೈತೆ ಅನ್ಸುತ್ತೆ. ನಾರ್ಮಲ್ ಆಗಿ ಇದ್ಯಾಕಪ್ಪ ಅಂತೇಳಿ ಎಸದ್ ಬಿಡ್ತೀವಿ. ಆದ್ರೆ ಇಂಥ ಮಹಾನ್ ಅವರು ಇಂಥ ಕೆಲಸ ಮಾಡಿ ಬಾಯ್ ಬಿಡ್ದಂಗೆ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡ್ರಿ, ಖಾಲಿ ಡಬ್ಬನ ಅಡಾಪ್ಟರ್ ಮಾಡಿ ಅದನ್ನ ಪ್ಲಗ್ಗೆ ಚುಚ್ಚಿದ ಹೋಗ್ಲಿ ಅಂತ ಯೂಸ್ಲೆಸ್ ಆಗಿರೋ ಪ್ರಾಡಕ್ಟ್ ನ ಯೂಸ್ಫುಲ್ ಆಗಿ ಮಾಡ್ಕೊಂಡ. ಟಿವಿ ಹಾಳಾದ್ರೆ ಯಾರಾದ್ರೂ ರೆಡಿ ಮಾಡಿಸ್ಕೋತಾರೆ, ಇಲ್ಲ ಅಂದ್ರೆ ಮೂಲೆಗೆ ಹಾಕ್ತಾರೆ. ಆದ್ರೆ ನಮ್ಮವನೇ ಬೇರೆ, ನಮ್ಮವನ್ ಸ್ಟೈಲೇ ಬೇರೆ. ಬೀಗಿಯಾಗೆ ಬಾರಿಸಿ ಜಮಾಯಿಸ್ತಾವನೆ. ಮಾತ್ ಕೇಳ್ದಿರೋ ಹುಡ್ಗಂಗ್ ಕೊಡಿದ್ರೆ ಮಾತ್ ಕೇಳ್ತಾರೆ ಅನ್ನಂಗೆ. ಹಾಳಾಗಿ ಟಿವಿ ಕೊಡಿದ್ರೆ ಅದೇನ್ ಬರುತ್ತಾ ಅಥವಾ ಮಾತ್ ಕೇಳುತ್ತಾ? ಬಿಸಿ ಬಿಸಿ ಕಚಾಯ ಮಾಡಿ ಕೊಡುವೆ ನಾನು, ತಗೋ ತಿನ್ನು.
ಇಲ್ಲಿ ಈ ಅಮ್ಮ ಬುದ್ಧಿವಂತಿಕೆ ನೋಡಿ ಯಾರಾದ್ರೂ ಬಾಯಿ ಬಿಡ್ಲೇಬೇಕು. ಕರೆಕ್ಟ್ ಟೈಮ್ಗೆ ಗ್ಯಾಸ್ ಆಗೋಯ್ತು ಅನ್ಸುತ್ತೆ, ಸಮಯಕ್ಕೆ ಸೌದೇನೂ ಇಲ್ಲ. ಇನ್ನ ಮ್ಯಾಡಮ್ ನಮ್ಗೇನ್ ಕಮ್ಮಿ, ನಾನ್ ಯಾರಿಗೂ ಕಮ್ಮಿ ಇಲ್ಲಮ್ಮ ಅನ್ನಂಗೆ ಐರನ್ ಬಾಕ್ಸ್ ಉಲ್ಟಾ ಹಾಕಿ ಬಿಸಿ ಬಿಸಿ ಚಪಾತಿ ಮಾಡಾಕ್ತಾವ್ರೆ. ಸೂಪರ್ ಅಲ್ವಾ? ನಾರ್ಮಲ್ ಆಗಿ ಫಾಸ್ಟ್ ಫುಡ್ ಹತ್ರ ಅಥವಾ ಹೋಟೆಲ್ಗಳಲ್ಲಿ ಕೆಚಪ್ಗೋಸ್ಕರ ಸೆಟಪ್ ಮಾಡಿರೋ ಬಣ್ಣದ ಬಾಟ್ಲುಗಳನ್ನ ನೋಡೇ ಇರ್ತೀವಿ. ಆದ್ರೆ ಇಲ್ಲಿ ನೋಡ್ರಿ ಪಾಪ ಈ ಶಾಪಲ್ಲಿ ಡಬ್ಬಕ್ ಬೇಡಿಕೆ ಅನ್ಸುತ್ತೆ. ಯಾಕಿ ಸಾಸ್ ತಗೊಬಂದು ಹಾರ್ಪಿಕ್ ಡಬ್ಬಕ್ ಹಾಕೋರೆ. ಇದನ್ನ ಹಾಕೊಂಡ್ ತಿನ್ನೋದಿರ್ಲಿ, ಬೈದಿಂದ ಸಾಯೋದೇ ಆಗೋಗುತ್ತೆ. ಏನು ಇಲ್ಲ ಅಂದ್ರೆ ಕೊಡೋದೇ ನಿಲ್ಸ್ಬೇಕು. ಆದ್ರೆ ಇವನ್ ಯಾರು ಹಿಂಗ್ ತಯಾರಾಗ್ಬಿಟ್ಟವನೇ. ಕೊರೋನಾ ಟೈಮಲ್ಲಿ ಮುಖಕ್ ಮಾಸ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಆದ್ರೆ ಮಾಸ್ಕ್ ನ ಈ ತರನು ಯೂಸ್ ಮಾಡ್ಬೋದು ಅಂತ ಹೇಳಿ ಮಾಸ್ಕ್ ಹಾಕೊಂಡು ಮಾಸ್ಟರ್ ಆಗ್ತಾವನೆ. ಅಚ್ಚುಕಟ್ಟಾಗಿ ಮಾಸ್ಕ್ ಎತ್ಕೊಂಡು ಹೋಗಿ ಅಡಾಪ್ಟರ್ ತಗ್ಲಾಕಿ ಮೊಬೈಲ್ಗೆ ಜೋಗಾಲಿ ಆಡುವಂಗ್ ಮಾಡ್ದ. ಮತ್ತೆ ಇನ್ನ ಚಾರ್ಜ್ ಹಾಕಿ ಉಯ್ಯಾಲೆ ಆಡ್ಸೋದೆ. ಈ ಓನರ್ಗೆ ಕಳ್ರ ಮೇಲೆ ಭಯ ಭಕ್ತಿ ಜಾಸ್ತಿ ಅನ್ಸುತ್ತೆ. ಇವನ್ ಸ್ಕೂಟಿನ ಎಲ್ಲೋ ಯಾರೋ ಎಗುರ್ಸವ್ರೆ ಅನ್ಸುತ್ತೆ. ಎಲ್ಲೂ ಇಂತ ಯೋಚನೆ ಮಾಡದೇ ಇರೋ ಹಂಗೆ ಬಾಡಿ ಸೆಟಪ್ ಮಾಡೋನೆ. ಇನ್ನ ಸೆಟಪ್ ನೋಡ್ತಿದ್ರೆ ಕಳ್ಳಂಗೆ ಕಣ್ ತಿರ್ಗಿ ಬೀಳೋದಂತೂ ಗ್ಯಾರಂಟಿ. ಶಟರ್ ನ ಶಾಪ್ಗೆ ಲಾಕ್ ಮಾಡ್ತಾರೆ, ಆದ್ರೆ ಸ್ಕೂಟಿಗೆ ಹಾಕ್ಬಿಟ್ಟವ್ರೆ. ಇಂತ ವರ್ಸ್ಟ್ ಐಡಿಯಾ ಟ್ರೈ ಮಾಡೋಕಾದ್ರೂ ಮನ್ಸಿಗೆ ಬಂತು. ಇಂತ ಸಾಹಸಕ್ಕೆ ಯಾಕಾದ್ರೂ ಕೈ ಹಾಕಿದ್ರು. ಮುಚ್ಚಳ ತೆಗೆದು ಕೈ ಹಾಕಿ ಲೋಟ ಎತ್ತಿ ನೀರು ಬಗ್ದು ಯಪ್ಪ ಈ ಪ್ರೋಸೆಸ್ ಅಲ್ಲಿ ಹಣ್ಣುಂಗೆ ಸಾಕಾಗಿದೆ. ಇನ್ನ ಬುರ್ಡೆಯಲ್ಲಿ ಬಚ್ಕರ್ಗಂಗೆ ಯೋಚನೆ ಮಾಡಿ ಈ ಹೊಸ ಶಕ್ತಿ ಯೋಜನೆನ ಟ್ರೈ ಮಾಡಿದ್ರು. ನೋಡ್ದವ್ರು ನೋಡ್ತಿರಂಗೆ ಕಣ್ ಬಿಟ್ಕೊಂಡು ನೋಡಂಗ್ ಮಾಡಿದ್ರು. ಏನಿಲ್ಲ, ಲೋಟ ಎತ್ತು ಕೆಲ್ಗಿಟ್ಟು ಬೇಕಾದಷ್ಟು ಬೊಗ್ಸೋದು, ಕೇಲ್ಕತಮ್ ನಾಟಕ ಬಂದ್. ಪಾಯಸ ಖೀರು ಸಾರು ಅಲ್ಲಿ ಇಲ್ಲಿ ಚಳ್ಕೊಂಡು ಎತ್ತಿ ಉಯ್ಯಿ ಅಂದಲ್ದಂಗೆ ಇವ್ರು ಮಾಡ್ಕೊಂಡಿರೋ ಟೆಕ್ನಿಕ್ ನೋಡ್ರಿ. ಸಾಲಾಗಿರೋ ಬಟ್ಲಿಗೆ ಸೂಕ್ಷ್ಮವಾಗಿ ಮೋಟ್ರ್ ಓಡಿಸ್ಕೊಂಡು ಹೋದಂಗೆ ಹೋಗ್ತಾವ್ರೆ. ಸಿಂಪಲ್ ಆಗಿ ಸಖತ್ತಾಗಿ ಸೂಪರ್ ಆಗಿ ಸುರಿತಾವ್ರೆ. ನೀವೇನಂತೀರಾ? ಕೆಲವೊಂದ್ಸತಿ ಪೇಸ್ಟ್ ಖಾಲಿ ಆದಾಗ ಪೇಸ್ಟ್ ಜೊತೆನೆ ಕುಸ್ತಿ ಆಡ್ತಾ ಇರ್ತೀವಿ. ಆದ್ರೆ ಇವನು ಕುಸ್ತಿ ಆಡೋದ್ನ ಅಂತ್ಯ ಮಾಡಿ ಕಷ್ಟನೇ ಪಡ್ದಂಗೆ ಬಿಂದಾಸ್ ಆಗಿ ಚೂರುನು ಪೇಸ್ಟ್ ನ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಕೊಬಿಟ್ಟ. ಇದುವರೆಗೂ ಎಷ್ಟೋ ತರ ಮಂಡ್ರುನ ನೋಡೇ ಇರ್ತೀವಿ. ಇವ್ರ ಮುಂದೆ ಅವ್ರ ಯಾರನ್ನು ಯಾವ್ದಕ್ಕೂ ಸಮಾನೇ ಇಲ್ಲ ಬಿಡಿ ಅನ್ನಂಗೆ, ಬಾಪ್ ಅನ್ನಂಗೆ. ಇದು ರೋಡ್ ಮಾಡ್ತಿರೋದಂದ್ರೆ ಹಣ್ಣುನ್ ಕಾರು ಮನೆ ಮುಂದಿದೆ, ಸೋರಿತ್ಯೋ ಉಯ್ಕೊಂತ್ಯೋ ನೀನ್ ಇಷ್ಟ ಬಂದಂಗ್ ಮಾಡ್ಕೊ ಅಂದಂಗೆ. ನಾನೊಂದು ಕಾರ್ ತೆಗಿಯಲ್ಲ ಅಂದ. ಪಾಪ ಏನ್ ಮಾಡ್ತಾರೆ, ಇದ್ದಂಗ್ ಬಿಟ್ಟು ಮೇಕಿದ್ ಸೈಡ್ ಎಲ್ಲ ಸುರ್ಕೊಂಡು ಕ್ರೇಜಿಯಾಗಿ ಮೆರಿತಾವನೆ. ಮತ್ತೆ ಇದು ಕಟ್ಟದ ಮೇಲೆ ಫ್ಯಾನ್ ಚೇಂಜು ಅಥವಾ ಮೇಸ್ತ್ರಿ ಮಳ್ಳನ್ ಕೆಲ್ಸನೋ ಒಂದು ಅರ್ಥ ಆಗ್ತಿಲ್ಲ. ಹೆಸರಿಗೆ ನೋಡ್ಲಿಕ್ಕೆ ಬಾಲ್ಕನಿ, ಆದ್ರೆ ಏನಕ್ಕೂ ಕೆಲ್ಸಕ್ಕೆ ಬರ್ದಂಗೆ ಎಕ್ಸ್ಟ್ರಾ ಖರ್ಚು ಮಿಕ್ಸ್ದಂಗಿದೆ. ಇವನ್ ಯಾವನೋ ಕಟ್ಟವನೋ ಗೀಚ್ ಹಾಕೋನೋ ಗನ್ಕಾರ್ಯನೋ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ನೋಡ್ದವ್ರ ತಲೆ ತಿರುಗೋದ್ ಮಾತ್ರ ಗ್ಯಾರಂಟಿ. ಹೋಗೋದ್ ಗಾಡಿಯಲ್ಲಿ ಆದ್ರೂ ನಮ್ಮವನ್ಗೆ ಕಾರ್ ಫೀಲ್ ಬೇಕು. ಸೊಂಟ ಹೊರಕೊಂಡು ಆರಾಮಾಗಿ ಕೂತ್ಕೋಬೇಕು ಅನ್ಸುತ್ತೆ. ಕುರ್ಚಿ ಎತ್ಕೊಂಡ್ ಗಾಡಿಗೆ ಮೆತ್ತಿ ಹಿಂದೆ ಆರಾಮಾಗಿ ಹೊರಕೊಂಡ್ ಕೂತ್ಕೊಂಡು ಇದು ನೋಡ್ದವ್ರೆಲ್ಲ ನಗ್ಬೇಕೋ ಅಳ್ಬೇಕು ಅಂತ ಯೋಚನೆ ಮಾಡೋಂಗ್ ಮಾಡ್ದ. ಟೀ ಕುಡಿಬೇಕನ್ಸುತ್ತೆ, ಆದ್ರೆ ಮೇಲೆತ್ತಿ ಕೆಳಗಿಲ್ಸಿ ಆರಿಸಿ ಕುಡಿಯೋ ಅಷ್ಟರಲ್ಲಿ ಕಥೆ ಮುಗೀತು ಅಂತ ಹೇಳಿ ಇನ್ನ ಬುರ್ಡೆ ಬೆರಗಾಗೋ ಅಂತ ಐಡಿಯಾ ಮಾಡಿ ಈ ಪ್ಲಾನ್ ಮಾಡ್ದ. ಕವರ್ಗೆ ಟೀ ಹಾಕೊಂಡು ಅದನ್ನ ಕಿವಿಗ್ ನೇತಾಕೊಂಡು ಕವರ್ ಒಳಗೆ ಸ್ಟ್ರಾ ಹಾಕಿ ಸರಸರ ಅಂತ ಎಳ್ದಾಕ್ಬಿಡ್ತಾವನೆ. ಇಂತ ವಿಚಿತ್ರವಾದ ಐಡಿಯಾ ಹೇಗ್ ಬರುತ್ತೆ ತಂದೆ? ಸಂಜೆ ಶಾಂತವಾಗಿ ಸ್ವಿಮ್ಮಿಂಗ್ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಸ್ವಲ್ಪ ಭಯ ಐತೆ. ಸೇಫ್ಟಿ ಜಾಕೆಟ್ ಇದ್ರೆ ಓಕೆ, ಆದ್ರೆ ಸದ್ಯಕ್ಕೆ ಸಮಯಕ್ಕೆ ಸಿಗ್ಲಿಲ್ಲ. ಆದ್ರೇನಂತೆ ನಮ್ಮ ಹತ್ರ ಒಂದು ಐಡಿಯಾ ಐತೆ ಅಂತ ಹೇಳಿ ಹಿಂಗ್ ಸೆಟ್ ಮಾಡ್ದ. ಕೆಳಗ್ ಬಿದ್ದಿರೋ ಪ್ಲಾಸ್ಟಿಕ್ ಬಾಟ್ನೆಲ್ಲ ಎತ್ಕೊಂಡು ಒಂದ್ ಸ್ವಿಮ್ಮಿಂಗ್ ಸೂಟ್ ನೇ ರೆಡಿ ಮಾಡ್ಬಿಟ್ಟ. ಏನು ಐಡಿಯಾನ ಇನ್ನ ಯೋಚನೆ ಮಾಡೋ ಚಿಂತೆ ಮಾಡೋ ಕೆಲ್ಸನೇ ಇಲ್ಲ. ಹಾಗೆ ಹೊಟ್ಟೆಗೆ ಹಾಕೊಂಡು ತೇಳಾಡ್ಕೊಂಡು ಓಡಾಡ್ತಾ ಇರೋದೆ. ಜನರೇಟರ್ಗೆ ತಿರುಗಿಸೋ ರಾಡ್ ಬರ್ತೋಗೋರೆ ಅನ್ಸುತ್ತೆ. ಅದಕ್ಕೆ ಗುಂಪಾಗಿ ಯೋಚನೆ ಮಾಡಿ ಭಾರಿ ಲೆವೆಲ್ ಅಲ್ಲಿ ಮೆದ್ಲೆ ಮೈಂಡ್ ಬ್ಲೋಯಿಂಗ್ ಅನ್ನುವಂತ ಐಡಿಯಾ ಮಾಡಿದ್ರು. ಅಚ್ಚುಕಟ್ಟಾಗಿ ಗಾಡಿ ಟೈರ್ ನ ತಿರುಗಿಸಿ ಆನ್ ಮಾಡ್ತಾವ್ರೆ. ಇವರ ವಿಪರೀತವಾದ ಡಿಫ್ರೆಂಟ್ ಲೆವೆಲ್ ಐಡಿಯಾ ನೋಡಿ ನೋಡೋರ್ ಕಣ್ಣು ಆಶ್ಚರ್ಯ ಪಡ್ತಿದ್ದಾವೆ. ಇಂಥ ಐಡಿಯಾ ಯಾರಿಗ್ ಬಂತೋ, ಆದ್ರೆ ಮಾಮೂಲಿ ಐಡಿಯಾನೇ ಅಲ್ಲ, ಬೊಲೆ ಬುರ್ಡೇನೆ ಅವ್ರದ್ದು. ಮತ್ತೆ ಫ್ರೆಂಡ್ಸ್, ಕೊನೆವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ಸ್ವಲ್ಪ ಆದ್ರೂ ಇಷ್ಟ ಹಾಗೆ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅವಾಗ ನಾವು ಹಾಕಿದ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.